ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಮಸೊಪ್ಪು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಮೈಸೂರು ಬೇಳೆ ತೊಗೊಂಡಿದ್ದೀನಿ. ಮೈಸೂರು ಬೇಳೆ ಕುಕ್ಕರಲ್ಲಿ ಹಾಕ್ಕೊಂಡು 2 ಈರುಳ್ಳಿ, 2 ಹುಳಿ ಟೊಮೆಟೊ, 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕುದಿಯೋಕೆ ಇಟ್ಕೊಳ್ಳಿ. ಅದು ಸ್ವಲ್ಪ ಕುದೀತಾ ನೋಡಿ ಈ ಥರ ಮಸೊಪ್ಪು, ಮಿಕ್ಸ್ ಸೊಪ್ಪು, ಇದು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು, ಆಮೇಲೆ ಚಿಲ್ಕರ್ವೆ ಸೊಪ್ಪು ಎಲ್ಲ ಇದೆ. ಅದನ್ನೆಲ್ಲ ಚೆನ್ನಾಗಿ ಸೊಪ್ಪನ್ನ ಬಿಡಿಸಿ ಚೆನ್ನಾಗಿ ತೊಳೆದು ಜಾಲಿಸ್ಬಿಟ್ಟು, ಮಣ್ಣೆಲ್ಲ ಇರುತ್ತದೆಲ್ಲ ಜಾಲಿಸ್ಬಿಟ್ಟು, ಆಮೇಲೆ ಇದನ್ನು ಈ ಥರ ಕುಕ್ಕರ್ ಬೇಳೆ ಎಲ್ಲ ಹಾಕ್ಕೊಂಡ್ವಲ್ಲ ಅದರೊಳಗಡೆ ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೊಳ್ಳಿ. ನೀವು ತೊಗರಿಬೇಳೆ ಮಸೊಪ್ಪು ಮಾಡೋದಕ್ಕೂ ಮೈಸೂರು ಬೇಳೆ ಮಸೊಪ್ಪು ಮಾಡೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಇವಾಗ ಇಲ್ಲಿ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇದು ಒಂದು ಹೊಸ ಆಯಿಲ್ ಡಿಸ್ಪೆನ್ಸರ್ ನಾನು ಸ್ವಿಗ್ಗಿ, ಇನ್ಸ್ಟಾಮಾರ್ಟಲ್ಲಿ ನೋಡಿ ತೊಗೊಂಡೆ. 355 ರುಪೀಸು. ಸೊ ಇದು ಈ ಥರ ಓಪನ್ನು ಮಾಡ್ಬೋದು. ಓಪನ್ ಮಾಡಿ ಅದನ್ನು ನಾವು ದೋಸೆ ತವ ಮೇಲೆಲ್ಲಾದರೂ ಅದನ್ನು ಇದು ಮಾಡ್ಕೋಬೋದು. ಮತ್ತು ಆಯಿಲ್ ಡಿಸ್ಪೆನ್ಸ್ ಮಾಡೋಕ್ಕೆ ಮೇಲ್ಗಡೆ ಒಂದು ನಾಬ್ ಇದೆ ನೋಡಿ, ಗ್ರೀನ್ ಕಲರ್ ನಾಬ್, ಅದು ಪ್ರೆಸ್ ಮಾಡಿದ್ರೆ ಎಣ್ಣೆ ಕೂಡ ಬರುತ್ತೆ ಅದರಿಂದ. ಸೊ ಇದು ಸ್ವಲ್ಪ ಕನ್ವೀನಿಯೆಂಟ್ ಅಂತ ಅನಿಸ್ತು. ಪ್ಲಸ್ ಅದು ಗಾಜು ಕೂಡ. ಸೊ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಆಮೇಲೆ ಕುಕ್ಕರ್ ಎಲ್ಲ ಕೂಲ್ ಆದಮೇಲೆ ನಾನು ಮಿಕ್ಸಿಯಲ್ಲಿ ಕಾಯಿ ತುರಿ ಮತ್ತು 2 ಸ್ಪೂನಷ್ಟು ಸಾಂಬಾರು ಪೌಡ್ರ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಆ ಖಾರಕ್ಕೆ ತಕ್ಕಂಗೆ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ. ಸೊಪ್ಪೆಲ್ಲ ನಾನು ಈ ಥರ ಆರಿಸ್ಕೊಂಡಿದ್ದೆ, ಬೇಯಿಸ್ಕೊಂಡಿರೋದನ್ನ. ಸೊ ಅದನ್ನೆಲ್ಲ ನಾನು ಟೊಮ್ಯಾಟೊ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಫಸ್ಟು ಒಂದು ಗ್ರೌಂಡಾಗಿ ಒಂದು ರಫ್ ಒಂದು ಪೇಸ್ಟ್ ಮಾಡ್ಕೊತೀನಿ. ಒಂದು ರಫ್ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಏನು ಆ ಸೊಪ್ಪೆಲ್ಲ ನಾನು ಆರಿಸ್ಕೊಂಡಿದ್ದಲ್ಲ, ಬೇಯಿಸ್ಕೊಂಡು ಆರಿಸ್ಕೊಂಡಿರೋಂಥ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಅದರದ್ದು ಒಂಚೂರು ನೀರು ಹಾಕ್ಕೊಂಡು, ಸೊಪ್ಪು ಬೇಯಿಸಿರೋ ನೀರನ್ನೇ ಹಾಕ್ಕೊಂಡು ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಾದಮೇಲೆ ನಾನು ಯಾವ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದೆ ನೋಡಿ, ಬೇಳೆ ಸೊಪ್ಪು ಎಲ್ಲ, ಅದಕ್ಕೆ ಈ ಮಿಕ್ಸಿಯಲ್ಲಿ ರುಬ್ಬಿರೋದನ್ನೆಲ್ಲ ಹಾಕ್ಕೊಂಡು ಈ ಥರ ತಿರುಗಿಸ್ಕೊಳ್ಳಿ. ಕುದಿಯೋಕ್ಕೆ ಬಿಟ್ಬಿಡಿ. ಕುದಿಯೋಕ್ಕೆ ಬಿಟ್ಟಾದಮೇಲೆ ಇಲ್ಲಿ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಒಗ್ಗರಣೆಗೆ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೀವು ತುಪ್ಪ ಬೇಕಾದರೆ ತುಪ್ಪ ಕೂಡ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ಸೊ ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ಸಿಡಿಬೇಕು. ಸಿಡಿದಾದ್ಮೇಲೆ ಬೆಳ್ಳುಳ್ಳಿ, ಒಂದು 4-5 ಎಸಲಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅದು ಘಮ್ ಅಂತ ಫ್ಲೇವರ್ ಬರುತ್ತೆ ನಿಮಗೆ ಬೆಳ್ಳುಳ್ಳಿ ಇದಾಗಿರೋದು. ಆಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ಹಾಕ್ಕೊಂಡು ಇದೊಂದು ಚೂರು ಟ್ರಾನ್ಸ್ಪರೆಂಟ್ ಆಗೋ ತನಕ ಇದನ್ನು ಒಗ್ಗರಣೆ ತಗೊಂಡು, ಇದಕ್ಕೆ ಬೇಕಾದ್ರೆ ನೀವು ಕರ್ಬೇವಿನ ಸೊಪ್ಪು ಹಾಕ್ಕೋಬೋದು. ಹಾಕ್ಕೊಂಡು ಇನ್ನು ಸಾಂಬಾರು ಕುದೀತಾ ಇತ್ತಲ್ಲ ನೋಡಿ, ಅದು ಸಾಂಬಾರಿಗೆ ಹಾಕ್ಬಿಟ್ಟೆ. ಅದು ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಅಥವಾ 1 ನಿಮಿಷ ಅದನ್ನ ಕುದಿಯೋಕೆ ಬಿಟ್ಟರೆ ಸಾಂಬಾರು ರೆಡಿ.